ಮಂಡ್ಯದಲ್ಲಿ ಉಲ್ಬಣಿಸಿದ ಎಲ್ಪಿಜಿ ಆಟೋ ಗ್ಯಾಸ್ ಸಮಸ್ಯೆ. ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪಾಪ ಪರದಾಡುವಂತ ಪರಿಸ್ಥಿತಿ. ಗ್ಯಾಸ್ ಸಿಗದೆ ನಿಲ್ದಾಣದಲ್ಲೇ ನಿಂತಿದ್ದಾವೆ ಆಟೋಗಳು. ನಾವೀಗಾಗಲೇ ರಾಯಚೂರು ಹೆಂಗಿದೆ ಪರಿಸ್ಥಿತಿಯಲ್ಲಿ ಗಮನಿಸಿದ್ವಿ, ಬಳ್ಳಾರಿಯಲ್ಲಿ ಹೆಂಗಿದೆ ವಾತಾವರಣ ಅನ್ನೋದನ್ನ ನೋಡಿದ್ವಿ. ಅದಾದ ನಂತರ ಈಗ ಮಂಡ್ಯದಲ್ಲಿ ಗ್ಯಾಸ್ ಸಿಗದೆ ನಿಲ್ದಾಣದಲ್ಲೇ ನಿಂತ್ಕೊಂಡಿದ್ದಾವೆ ಆಟೋಗಳು. ಯುದ್ಧದಿಂದಾಗಿ ಆಟೋ ಗ್ಯಾಸ್ ಬೆಲೆ ದುಪ್ಪಟ್ಟಾಗಿದೆ. ಕೆಲವೊಂದಿಷ್ಟು ಬಂಕ್ಗಳು ಬಂದ್ ಆಗಿದ್ದಾವೆ. ಮತ್ತೊಂದು ಕಡೆ ಗ್ಯಾಸ್ ಸಿಗದೆ ಚಾಲಕರು ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ. ನಿತ್ಯ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಚಾಲಕರು ಪಾಪ ಅಳಲನ್ನ ತೋಡಿಕೊಂಡಿದ್ದಾರೆ. ಮಂಡ್ಯದಲ್ಲಿ LPG ಆಟೋ ಗ್ಯಾಸ್ ಸಮಸ್ಯೆ ಉಲ್ಬಣ ಆಗಿರೋದೀಗ. ಗ್ಯಾಸ್ ಸಿಗದೆ ನಿಲ್ದಾಣದಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾವೆ ಆಟೋಗಳು. ಯುದ್ಧದಿಂದಾಗಿ ಆಟೋ ಗ್ಯಾಸ್ ಬೆಲೆ ದುಪ್ಪಟ್ಟಾಗಿರುವಂಥ ಹಿನ್ನೆಲೆಯಲ್ಲಿ ಅದೊಂದು ಸಮಸ್ಯೆ. ದುಡ್ಡಿರಲ್ಲ ಪಾಪ. ಇನ್ನು ಗ್ಯಾಸ್ ಬೆಲೆ ದುಪ್ಪಟ್ಟಾಗಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಅದು ಕೂಡ ಸಮಸ್ಯೆನೇ. ಹಾಗಾಗಿ ಪಾಪ ಚಾಲಕರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಇನ್ನು ನಿತ್ಯ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೆ ಸರ್ಕಾರ ಸಹಾಯ ಮಾಡಬೇಕು ಅನ್ನೋದು ಚಾಲಕರ ಮನವಿ. ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಯುದ್ಧ ಸ್ಟಾರ್ಟ್ ಆಗಿ ಅಲ್ಲಿ 1 ತಿಂಗಳಾಯ್ತು. ಬಹಳ ಸಮಸ್ಯೆ ಆಗ್ಬಿಟ್ಟಿದೆ. ಮತ್ತೆ ಈಗ ನಾವು ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ರೇಟ್ ಎಲ್ಲ ಗ್ಯಾಸ್ ದುಬಾರಿ ಆಗ್ಬಿಟ್ಟಿದೆ. 50 ರೂಪಾಯಿ ಇದ್ದಿದ್ದು ಈಗ 90 ರೂಪಾಯಿ ಗಂಟ ರೈಸ್ ಆಗ್ಬಿಟ್ಟಿದೆ. ಬಹಳ ಜೀವನ ಮಾಡೋದೇ ತುಂಬಾ ಕಷ್ಟ ಆಗಿದೆ. ಏನ್ ಮಾಡೋದೀಗ, ನಮಗೆ ಇಲ್ಲಿ 2 ಟ್ರಿಪ್ 3 ಟ್ರಿಪ್ ಮಾಡ್ಕೊತೀವಿ. ಗ್ಯಾಸ್ಗೆ 100 ರೂಪಾಯಿ ಕೊಡ್ಬೇಕು. ಈ ಮಾಮೂಲಿ ಮನೆಗೂ ಸಿಗ್ತಾ ಇಲ್ಲ. ಬಹಳ ಸಮಸ್ಯೆ ಆಗ್ಬಿಟ್ಟಿದೆ. ಅದರಿಂದ ಜೀವನ ಮಾಡೋದೇ ತುಂಬಾ ದುಃಖದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಸರ್ ಗ್ಯಾಸ್ ಎಲ್ಲೂ ಸಿಗ್ತಿಲ್ಲ ಸರ್. ತುಂಬಾ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಸಿಕ್ಕಾಬಿಟ್ಟೆ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ. ಆಮೇಲೆ ಆಟೋ ಜೀವನ ಮಾಡಕ್ಕೂ ಆಯ್ತಿಲ್ಲ, ಬಾಡಿಗೆನೂ ನಡೀತಿಲ್ಲ. ಆಮೇಲೆ ಒಂದ್ ಕಡೆ ಹೋಟ್ಲು ಹೋಯ್ತೀರಾ, ಊಟ ಮಾಡಕ್ಕೆ ನಾಷ್ಟ ಮಾಡಕ್ಕೆ 50 ರೂಪಾಯಿ 60 ರೂಪಾಯಿ. ಅವ್ರಿಗೂ ಸಿಲಿಂಡರ್ ಜಾಸ್ತಿ ರೇಟ್ ಇರೋದ್ರಿಂದ ಸಿಗ್ತಿಲ್ಲ. 200 ರೂಪಾಯಿ ಸಿಲಿಂಡರ್ಗಳಾಗ್ಬಿಟ್ಟಿದೆ. ಎಲ್ಲೂ ಸಿಗ್ತಿಲ್ಲ. ಜೀವನ ಮಾಡಿ ಪಾಪ ಎಲ್ಲಾ ಕಡೆ ಕಷ್ಟ. ಬುಕ್ ಮಾಡಿದೆ ತಿಂಗಳಿಗೆ 1.5 ತಿಂಗಳು ಹಿಂಗ್ ತಗದ ಕೂತಾರೆ. ಸಿಲಿಂಡರ್ಗಳು ಸಿಗ್ತಿಲ್ಲ. ಭಾರಿ ತೊಂದರೆ ಆಗ್ಬಿಟ್ಟಿದೆ.